ನೋಡಿ ಉಂಡೆ ಹೇಗಾಗಿದೆ ಶ್ರುತಿ ಇವರು 3 ಜನ ನನ್ನ ಕಸಿನ್ಸ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೆಯಲ್ಲಿ ಸ್ವಲ್ಪ ಏನೋ ವಿಶೇಷ ಇದೆ. ನಾಳೆ ಅಜ್ಜಿ ಮನೆಯಲ್ಲಿ ಗಣಪತಿ ಇಡ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಳ್ತೀವಿ. ಹಾಗೆ ಅಜ್ಜಿ ಮನೆ ಕಡೆ ಬಂದಿದ್ದೀನಿ. ನೋಡೋಣ, ಒಳಗಡೆ ಹೋಗೋಣ ಯಾರೆಲ್ಲ ಇದ್ದಾರೆ ಅಂತ, ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಾನು ಮತ್ತು ಅಕ್ಕ ಇಬ್ಬರೇ ಬಂದಿದ್ದೀವಿ. ಅಮ್ಮ ಮಧ್ಯಾಹ್ನನೇ ಅಜ್ಜಿ ಮನೆಗೆ ಬಂದಿದ್ದರು. ನಾನಿಲ್ಲಿ ಇವಾಗ ಜಾಯಿನ್ ಆಗ್ತೀನಿ ಇವ್ರ ಜೊತೆಗೆ. ಇವರೆಲ್ಲ ಸುಕ್ಕಿನುಂಡೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವರು ನನ್ನ ಅಜ್ಜಿ ಸ್ನೇಹಿತರೆ. ಇವರು ಅಜ್ಜಿ ಹಾಯ್ ಹೇಳಿ ಕ್ಯಾಮ್ರಾಗೆ. ಎಲ್ಲರೂ ಸೇರಿ ಒಂದು 750 ಸುಕ್ಕಿನುಂಡೆನ ರೆಡಿ ಮಾಡಿದ್ವಿ ಸ್ನೇಹಿತರೆ. ಈ ಕಡೆ ಅತ್ತೆ ಎಲ್ಲ ಸೇರಿಕೊಂಡು ಎಣ್ಣೆಲಿ ಬಿಡ್ತಾ ಇದ್ದಾರೆ. ನಾನಿಲ್ಲಿ ಮೇಲ್ಗಡೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ದಿನ ಅಡುಗೆಗೆ ಎಲ್ಲ ಮೊದಲೇ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲೊಂದು ಮೇಲ್ಗಡೆ ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಜಾಸ್ತಿ ಇಲ್ಲಿ ಯೂಸ್ ಮಾಡಲ್ಲ, ಬಟ್ಟೆ ಎಲ್ಲ ಒಣಗಿಸ್ತೀವಿ. ಕೆಳಗಡೆ ಹೋಗ್ತಾ ಇದ್ದೀನಿ. ಮಾವ ಎಲ್ಲ ಸೇರಿಕೊಂಡು ಗಣಪತಿ ಮಂಟಪ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ನಾವು. ಇದು ಗೌರಿ ಸ್ನೇಹಿತರೆ. ಅತ್ತೆ ಇಲ್ಲಿ ಗೌರಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಧ್ಯಾಹ್ನನೇ ಪೂಜೆ ಆಗಿದೆ. ನಾನೀಗ ಸಂಜೆ ಮೇಲೆ ಬಂದಿದ್ದೀನಿ. ಇಲ್ಲಿ ಸಮುದ್ರ ಈ ಕಡೆ. ಅಮ್ಮ ಇಲ್ಲಿ ಗದ್ದೆ ಕಡೆ ಅಮಟೆಕಾಯಿ ಆಗಿದೆ ಅಂತ ಹೇಳಿದ್ರು. ಕೊಯ್ಕೊಂಡು ಬರೋಣ ಅಂತೇಳಿ ಹೋಗಿದ್ರು. ಗದ್ದೆಯಲ್ಲಿ ಫುಲ್ ನೀರು ತುಂಬಿಕೊಂಡಿದೆ ಸ್ನೇಹಿತರೆ. ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ. ತಿಂಡಿ ಕೆಲಸ ಎಲ್ಲ ಮುಗಿಸಿ ಬೀಚ್ ಕಡೆ ಹೋಗೋಣ ಅಂತೇಳಿ ಬಂದ್ವಿ. ಈ ಬೀಚ್ ನಮ್ಮ ಅಜ್ಜಿ ಮನೆ ಹತ್ರನೇ ಇದೆ, ತುಂಬಾ ಹತ್ತಿರ ಆಗುತ್ತೆ. ಹಾಗೆ ಬೀಚ್ ಕಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತೇಳಿ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವರು 3 ಜನ ನನ್ನ ಕಸಿನ್ಸ್. ಹಿಡ್ಕೊಳ್ಳೆ. ಇಲ್ಲಿ ರೆಸಾರ್ಟ್ ಆಗುತ್ತೆ ಅಂತ ಸ್ನೇಹಿತರೆ. ಅದಕ್ಕೆ ಅಲ್ಲಿ ಎಲ್ಲ ಕಾಂಪೌಂಡ್ ಕಟ್ಟಿ ಇಟ್ಕೊಂಡಿದ್ದಾರೆ. ಕಾರ್ ಹತ್ರನೇ ಬರ್ತಿಲ್ಲ. ಇದು ನಮ್ಮ ಲಕ್ಷ್ಮಿ ಅಕ್ಕನ ಮನೆ. ಅಂದರೆ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ.
ಲಕ್ಷ್ಮಕ್ಕನ ಮನೆ ಅಂತ ನಾವು ಹೇಳ್ತೀವಿ. ಅವರು ತುಂಬ ಚೆಂದ ಹೂವಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ, ಹಾಗೆ ಬೆಂಡೆಕಾಯಿ ಕೂಡ ಬೆಳೆಸಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಬೆಂಡೆಕಾಯಿ ಕೂಡ ಒಂದೆರಡು ಬಿಟ್ಟಿದೆ, ನಾನು ತೋರಿಸ್ತೀನಿ ನಿಮ್ಗೆ ಇವಾಗ. ಹತ್ತಿರದಲ್ಲಿ ಸಮುದ್ರ ಸ್ನೇಹಿತರೆ, ಇದ್ದೀವಿ ಸ್ನೇಹಿತರೆ. ನನ್ನ ಇಬ್ಬರು ಅಜ್ಜಿಯರು ಕೂತ್ಕೊಂಡಿದ್ದಾರೆ, ಇಬ್ಬರು ಎಲೆ ಅಡಿಕೆ ತಿಂತಾ ಇದ್ದಾರೆ. ಇಲ್ಲಿ ಯಾವಾಗಲೂ ಇರುವುದಿಲ್ಲ, ಮಂಗಳೂರಲ್ಲಿ ಇದ್ದಿದ್ರು ಇಷ್ಟು ದಿನ, ಬಂದು 4 ದಿನ ಆಯ್ತಷ್ಟು. ಅಜ್ಜಿ ಕುಡ್ತಿದ್ರು. ನಾವು ಬೀಚ್ ಕಡೆ ಎಲ್ಲ ಹೋಗಿ ಬಂದು ಇಲ್ಲಿ ಅಜ್ಜಿ ನಮಗೆ ಕೆಲಸ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾಳೆ ದಿನ ತುಂಬ ಜನ ಬರ್ತಾರೆ, ಗಣಪತಿ ಇಡ್ತೀವಲ್ವ ಮನೆಯಲ್ಲಿ, ಗಣಪತಿ ನೋಡಲಿಕ್ಕೆ ಎಲ್ಲ ತುಂಬ ಜನ ಬರ್ತಾರೆ. ಅವರಿಗೆ ಕೊಡಲಿಕ್ಕೆ ಈ ಥರ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇವತ್ತಿನ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಎಲ್ರಿಗೂ ಶುಭವಾಗಲಿ.